ಫ್ರೆಂಡ್ಸ್, ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನಾನು ಹೇಳೋ ಸ್ಟೆಪ್ನ ನೀವು ಫಾಲೋ ಮಾಡೋದು ಸಾಕು, ನೀವು ಕೂಡ ಆರಾಮ್ಸೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ಹೊಸ ವಿಡಿಯೋದಲ್ಲಿ ಸಖತ್ತಾಗಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ A to Z ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ. ಇದೊಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಮತ್ತು ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವ ಲೊಕೇಶನ್ ಇರುತ್ತೆ ಅಂತ ನೋಡೋದಾದರೆ, ಇದು ನಮ್ಮ ಬೆಂಗಳೂರಲ್ಲೇ ಇರುತ್ತೆ ಲೊಕೇಶನು. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ವರ್ಕ್ನ ಮಾಡ್ಬೋದು. ಪುರುಷರು ಮತ್ತು ಮಹಿಳೆಯರು ಕೂಡ ಈ ವರ್ಕ್ನ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಏನು ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದೊಂದು ಪಾಪ್ಯುಲರ್ ಕಂಪ್ನಿ ಆಗಿರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ ಯಾವುದು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಅಪ್ಲಿಕೇಶನ್ ಕೂಡ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಆ ಕಂಪ್ನಿದು. ಏನೋ ಅಂತ ಸಸ್ಪೆನ್ಸ್ ಇದೆ, ಸೊ ನಾನು ಹೇಳ್ತೀನಿ ಮುಂದೆ. ಫ್ರೆಂಡ್ಸ್, ಏನು ವರ್ಕ್ ಇರುತ್ತೆ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ವರ್ಕ್ ಇರುತ್ತೆ. ಅಂದರೆ ಅದೇನಂತ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಮತ್ತು ನೀವು ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಿಲ್ಲ, ಫ್ರೀಯಾಗಿ ಅಪ್ಲೈನೂ ಕೂಡ ಮಾಡ್ಬೋದು ಮತ್ತು ವರ್ಕ್ನೂ ಮಾಡ್ಬೋದು. ಮತ್ತು ಸ್ಯಾಲ್ರಿ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಬೆನಿಫಿಟ್ಸ್ ಕೂಡ ಇರುತ್ತೆ. ನಾನು ವೀಡಿಯೋದಲ್ಲಿ ಹೇಳ್ತೀನಿ ಎದೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಹಾಗೆ ಇನ್ನೂ ತುಂಬ ಇದೆ, ನಾನು ಹೇಳ್ತೀನಿ ಮುಂದೆ. ಈ ವಿಡಿಯೋದಲ್ಲಿರುವ ಎಲ್ಲ ಪಾರ್ಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಆದಷ್ಟು ಕೊನೆವರೆಗೂ ನೋಡಿ, ನಿಮಗೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಮತ್ತು ನಿಮ್ಗೆ ಅಪ್ಲೈ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ, ನಾನು ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ನೋಡಿ, ಮತ್ತು ಇನ್ನು ಹೇಗೆ ವರ್ಕ್ ಮಾಡಬೇಕು, ಜಾಬಿನ ಪ್ರೊಫೈಲ್ ಏನಾಗಿರುತ್ತೆ, ಮತ್ತು ಮೇಯ್ನಾಗಿ ಅಪ್ಲೈ ಹೇಗೆ ಮಾಡಬೇಕು ಅಂತ ಇರೋದಿಲ್ಲ, ಅದನ್ನು ಇಂಪಾರ್ಟೆಂಟ್ ಸ್ಟೆಪ್ ಇರುತ್ತೆ. ಸೊ ನೋಡ್ಕೊಳ್ಳಿ. ಮತ್ತು ಸೆಲೆಕ್ಷನ್ ಕೂಡ ಹೇಗೆ ಮಾಡ್ತಾರೆ ಅಂತ ಕೂಡ ನೋಡೋಣ ಮುಂದೆ. ಫುಲ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಕರೆಕ್ಟಾಗಿ ವಿಡಿಯೋನ ನೋಡಿ ಮತ್ತು ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ಮತ್ತೊಂದೇನೆಂದರೆ, ಈ ಜಾಬ್ಸ್ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಲ್ವಾ, ಇದು ಸ್ವಲ್ಪ ದಿನ ತನಕ ಇರುತ್ತೆ. ಅಂದರೆ ಈ ಕಂಪ್ನಿದಲ್ಲಿ ಅಪ್ಲೈ ಲಿಂಕ್ ಎಲ್ಲ ತುಂಬ ಜನ ಮಾಡಿರ್ತಾರೆ. ಸೊ ಆದಮೇಲೆ ಅವ್ರು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕಿರೋ ವಿಡಿಯೋನ ನೀವು ನೋಡಿಬಿಟ್ಟು ಡೈರೆಕ್ಟ್ ಅಪ್ಲೈ ಮಾಡಿಬಿಟ್ರೆ ನಿಮಗೆ ಬೇಗನೆ ಅಪ್ಲೈನೂ ಮಾಡ್ಬೋದು ಮತ್ತು ನೀವು ವರ್ಕ್ನೂ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಾನು ವೀಡಿಯೋ ಬಿಟ್ಟು ಆಮೇಲೆ ನೀವು ನೋಡ್ತೀರಾ ಅಂದರೆ ತುಂಬ ದಿನದಾದ್ಮೇಲೆ ನಿಮಗೆ ಸಿಕ್ಕರೆ ಈ ವಿಡಿಯೋ ನೋಡ್ತಾ ಇದ್ದರೆ, ಸೊ ಅಪ್ಲೈ ಲಿಂಕ್ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ನೀವು ಯಾವ ಊರಿಂದ ನೋಡ್ತಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ. ಸೊ ವಿಡಿಯೋಗೊಂದು ಲೈಕ್ ಹಾಕಿ. ಈ ಥರದ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ಲಿಕ್ಕೆ ನಾವು ತುಂಬ ರಿಸರ್ಚ್ ಮಾಡಿ ಹುಡುಕ್ತೀವಿ, ಅದು ಕೂಡ ನೋ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋ ವರ್ಕ್ ಫ್ರಮ್ ಹೋಮ್ ಜಾಬ್ನ. ಸೊ ಹಾಗಿದ್ರೆ ನನ್ನ ಟೈಮ್ನ ಜಾಸ್ತಿ ವೇಸ್ಟ್ ಮಾಡಲ್ಲ. ಸೊ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಫ್ರೆಂಡ್ಸ್, ಕಂಪ್ನಿ ಬಗ್ಗೆ ನೋಡೋದಾದರೆ ಫೋನ್ಪೇ ಕಂಪ್ನಿ ಅಂತೇಳಿ ನೀವೆಲ್ಲ ಕೇಳೇ ಇರ್ತೀರ, ತುಂಬ ಪಾಪ್ಯುಲರ್ ಕಂಪ್ನಿ ಆಗಿರುತ್ತೆ. ಸೊ ನೀವು UPI ಕೂಡ ಯೂಸ್ ಮಾಡ್ತಾ ಇರ್ತೀರ. ಸೊ ನೀವು ನೋಡಿದ್ರು ಫೋನ್ಪೇದಲ್ಲಿ ಏನಪ್ಪ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ ಅಂತೇಳಿ. ಸೊ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ದೀರ. ಫೋನ್ಪೇದಲ್ಲೇ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಬೆಂಗಳೂರು ಕಂಪ್ನಿಯವರೇ ಕೂಡ ಹೈರಿಂಗ್ನ ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ಬನ್ನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಬೋಣ. ನಾನು ಅವಾಗೇ ಹೇಳ್ದಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಜಾಬ್ ಇರುತ್ತೆ ಅಂತ ಹೇಳಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲದೆ ಇನ್ನೂ ತುಂಬ ಜಾಬ್ಗಳಿದೆ, ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಜಾಬ್ನ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಫೋನ್ಪೇದಲ್ಲಿ KYC ವರ್ಕ್ ಇರುತ್ತೆ. ಅಂದರೆ KYC ಅಂದರೆ ನೋ ಯುವರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು, ಓಕೆನಾ. ಫೋನ್ಪೇದಲ್ಲಿ ಕ್ಲೈಂಟ್ ಅಥವಾ ಕಸ್ಟಮರ್ ಇರ್ತಾರಲ್ವಾ, ಅವ್ರ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡಿರ್ತಾರೆ, ಅದನ್ನು ನೀವು ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ. ಸೊ ಆಧಾರ್ ಕಾರ್ಡಲ್ಲಿ ಮತ್ತು ಅಲ್ಲಿ ಡಾಕ್ಯುಮೆಂಟರ ನೇಮು ಸೇಮ್ ಅದೆರಡು ಮ್ಯಾಚ್ ಇದೆಯೋ ಅಥವಾ ಮಿಸ್ ಮ್ಯಾಚ್ ಇದೆ ಅಂತೇಳಿ ನೋಡಬೇಕಾಗಿರುತ್ತೆ. ಮತ್ತು ಒಂದು ಫೋಟೋ ನೋಡಬೇಕು, ಫೋಟೋದಲ್ಲಿ ಬ್ಲರ್ ಇದೆಯೋ, ಏನಿದೆ ಫೋಟೋದಲ್ಲಿ ಏನು ಮಿಸ್ಟೇಕ್ ಇದೆ, ಅವರೇ ಹೌದಾ ಇಲ್ವಾ ಅಂತೇಳ್ಬಿಟ್ಟು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಸೊ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಫ್ರೆಂಡ್ಸ್, 18 ವರ್ಷದಿಂದ 42 ವರ್ಷದವರೆಗೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಮತ್ತು ವರ್ಕ್ನೂ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ 18ರಿಂದ 42 ವರ್ಷದ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ವರ್ಕ್ನ ಮಾಡಲಿ, ಓಕೆನಾ. ಮತ್ತು ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ, ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ಏನು ಮಾಡಬೇಕಂದ್ರೆ ನೀವು ಫ್ರೆಂಡ್ಸ್, ಈ ವಿಡಿಯೋನ ಏನು ನೋಡ್ತಾ ಇದ್ದೀರಾ, ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೇಳಿ ಕೆಳಗಡೆ ಟೈಟಲ್ ಇದೆ, ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಇದನ್ನೇ ತುಂಬ ಜನರಿಗೆ ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಏನಂತ ಹೇಳ್ಬಿಟ್ಟು. ತುಂಬ ಜನ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದೀರಾ ಅಪ್ಲೈ ಲಿಂಕ್ ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ಡಿಸ್ಕ್ರಿಪ್ಷನ್ ಅಂದರೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ವಾ, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ಈ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ವಾಟ್ಸಪ್ ಗ್ರೂಪ್ ಹಾಗೆಲ್ಲ ಇದೆಯಲ್ಲ, ಇಲ್ಲಿ ಕೆಳಗಡೆ ನಿಮಗೆ ಅಪ್ಲೈ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಆರ್ಟಿಕಲ್ ಓಪನ್ ಆಗುತ್ತೆ. ಇದರಲ್ಲೂ ಕೂಡ ನಾನೆಲ್ಲ ಕೊಟ್ಟಿರ್ತೀನಿ, ಏನೇನು ಜಾಬು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ನೀವೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಎಲ್ಲ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಇದರಲ್ಲೇ ಇದೆ. ನೆಕ್ಸ್ಟ್ ಹಿಂಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಕೆಳಗಡೆ ನೀವು ಇಲ್ಲಿ ನೋಡ್ತಾ ಇರೋದು ಅಪ್ಲೈ ಲಿಂಕ್ ಅಂತ ಇದೆ, ಪಿಂಕ್ ಕಲರಲ್ಲಿ ಇದೆ ಅಲ್ವಾ ಅಪ್ಲೈ ಲಿಂಕ್ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಆ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೊಂದು ಈ ಥರ ಪೇಜ್ ಓಪನ್ ಆಗುತ್ತೆ.
ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಫೋನ್ಪೇ ಅಂತ ಹೇಳ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನೋಡಿ, ನಾನು ಹೇಳ್ದಂಗೆ ತುಂಬ ಜಾಬ್ಸ್ನ ಇಲ್ಲಿ ಕರೆದಿರ್ತಾರೆ. ಸೊ ಇಲ್ಲಿ ನೋಡಿ ಲೊಕೇಶನ್ ಎಲ್ಲ ಬೆಂಗಳೂರು ಅಂತಲೇ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಓಕೆನಾ, ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ತುಂಬ ಜಾಬಿಗೆ ಕರೆದಿರ್ತಾರೆ. ಇದಕ್ಕೆಲ್ಲಕ್ಕೂ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನಾನು ಹೇಳ್ತಿರೋದ್ರಿಂದ ಇಲ್ಲಿರದೆ ನೋಡ್ತಾ ಇರ್ಬೋದು. ಇದನ್ನೇ ಸಪ್ರೇಟ್ ಲಿಂಕ್ ಹಾಕ್ಕೊಟ್ಟಿರ್ತೀನಿ, ಆಲ್ ಜಾಬ್ಸ್ ಅಂತ ಹೇಳ್ಬಿಟ್ಟು. ನಾನು ಹೇಳಿರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಬೇರೆ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕೆಳಗಡೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆನಾ, ಇರ್ಬೋದು ಫೋನ್ಪೇದು KYCದು ಇಲ್ಲಿ ನೋಡಿರ್ಬೋದು. ಇಲ್ಲಿ ಅಪ್ಲೈ ನಾವು ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ನೀವು ಕೆಳಗಡೆ ಫಸ್ಟ್ ನೋಡ್ಕೋಬೇಕಾಗಿತ್ತು. ಓಕೆನಾ, ಇಲ್ಲಿ ಅಬೌಟ್ ಫೋನ್ಪೇ ಗ್ರೂಪಿನ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ, ಡೀಟೇಲಾಗಿ ನೋಡ್ಕೊಳ್ಳಿ ಒಂದ್ಸಲ. ನೀವು ಇಲ್ಲಿ ಫೋನ್ಪೇ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇನ್ನು ಕಲ್ಚರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ, ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ವೀಡಿಯೋ ಕೊಟ್ಟಿರ್ತಾರೆ, ಜಸ್ಟ್ ನಂದ್ರಲ್ಲಿ ಪ್ಲೇ ಆಗ್ತಿಲ್ಲ, ನಿಮ್ದ್ರಲ್ಲಿ ಪ್ಲೇ ಆಗುತ್ತೆ. ಸೊ ವೀಡಿಯೋನ ಒಂದ್ಸಲ ಬೇಕಾದರೆ ನೋಡ್ಕೊಳ್ಳಿ ನೀವು. ಓಕೆನಾ, ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, KYCದು ನೋಡಿ ಮಾಡ್ತಾ ಇರಬೇಕಾಗಿರುತ್ತೆ. ಅದೇ ನಾನು ಹೇಳಿದ್ದೇನೆ, ಡೀಟೇಲಾಗಿ ಕೊಟ್ಟಿರ್ತಾರೆ, ನೀವು ಒಂದ್ಸಲ ಬೇಕಾದರೆ ಓದ್ಕೊಳ್ಳಿ. ಇನ್ನು ನೋಡಿ ಕೀ ರೆಸ್ಪಾನ್ಸಿಬಿಲಿಟಿ ಕೂಡ ಕೊಟ್ಟಿರ್ತಾರೆ ನೋಡಿ. ಆಮೇಲೆ ಟ್ರೈನಿಂಗ್ ಕೂಡ ಅವ್ರು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಿಮಗೆ. ಸೊ ಫ್ರೆಂಡ್ಸ್, ಇನ್ನು ಹೇಳ್ದಂಗೆ ಅದರ್ ಬೆನಿಫಿಟ್ಸ್ ನೋಡೋದಾದ್ರೆ ನೋಡಿ, ಇಲ್ಲಿ ಇದೆ ಅಲ್ವಾ, ಇದಿಷ್ಟು ಅದರ್ ಬೆನಿಫಿಟ್ಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇನ್ಶೂರೆನ್ಸು, ವೆಲ್ನೆಸ್ ಹಾಗೆ ಎಲ್ಲ ಬೆನಿಫಿಟ್ಸ್ನು ಕೂಡ ಕೊಟ್ಟಿದ್ದಾರೆ, ಅದರ್ ಬೆನಿಫಿಟ್ಸ್ ಕೂಡ ಇದೆ. ಓಕೆನಾ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಫಾರ್ ಜಾಬ್ ಅಂತಿದೆ ನೋಡಿ. ಇಲ್ಲಿ ಬೇಕಾದರೆ ನೀವು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ನೇಮ್ನ ಹಾಕಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ಹೋಗಿಬಿಟ್ಟು ನೀವು ಫಸ್ಟ್ ನೇಮ್ನ ಟೈಪ್. ಓಕೆನಾ, ಇಲ್ಲಿ ಫಸ್ಟ್ ನೇಮ್ನ ನಾನು ಇಲ್ಲಿ ಟೈಪ್ ಮಾಡಿದೆ. ಓಕೆನಾ, ಇನ್ನು ಲಾಸ್ಟ್ ನೇಮ್ನ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ಲಾಸ್ಟ್ ನೇಮ್ನ ಟೈಪ್ ಮಾಡಿದ್ಮೇಲೆ ಇಲ್ಲಿ ಇಮೇಲ್ ID ನೀವು ಹಾಕಬೇಕಾಗಿರುತ್ತೆ. ಮತ್ತು ಇಲ್ಲಿ ಫೋನ್ ನಂಬರ್ನ ಕೂಡ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಕಾಲೆಲ್ಲ ಬರೋವಂಥ ಫೋನ್ ನಂಬರೇ ಹಾಕಿ. ಓಕೆನಾ, ಇನ್ನು ನೆಕ್ಸ್ಟ್ ಇಲ್ಲಿ ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರೆಸ್ಯೂಮ್ ಅಂತ ಹೇಳ್ಬಿಟ್ಟು, ಇಲ್ಲಿ ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ನೀವು ರೆಸ್ಯೂಮ್ನ ಆ್ಯಡ್ ಮಾಡಿ, ಲೇಟೆಸ್ಟ್ ಆಗಿರೋ ರೆಸ್ಯೂಮ್ನೇ ಹಾಕಿ. ಓಕೆನಾ, ನೀವು ರೆಸ್ಯೂಮ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಕೊಟ್ಟಿರ್ತೀನಿ, ಆ ವೀಡಿಯೋ ನೋಡಿ ನೀವು ರೆಸ್ಯೂಮ್ ಮಾಡಿಲ್ಲ ಅಂದರೆ ಮಾಡಿ. ಇನ್ನು ಕವರ್ ಲೆಟರ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಕವರ್ ಲೆಟರ್ನ ಹಾಕಬೇಕಾಗಿರುತ್ತೆ. ಫಾರ್ಮ್ಯಾಟ್ ಬೇಕಾದರೆ ನಾನು ನಿಮ್ಗೆ ಕೊಡ್ತೀನಿ. ಕವರ್ ಲೆಟ್ರ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಒಂದ್ಸಲ ಸರ್ಚ್ ಮಾಡಿ, ತುಂಬ ವೀಡಿಯೋಸ್ ಸಿಗುತ್ತೆ ಕವರ್ ಲೆಟ್ರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಮಾಡಿಬಿಟ್ಟು ಇಲ್ಲಿ ಇದು ಮಾಡಿ. ಓಕೆನಾ, ಇಲ್ಲಿ ಸ್ಕೂಲ್ ಓದಿದ್ರೆ ಸ್ಕೂಲ್ನ ಹಾಕಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಡಿಗ್ರಿ ಅಂತ ಇದೆ, ನನಗೆ ಅಕಸ್ಮಾತ್ ಡಿಗ್ರಿ ಮಾಡಿದರೆ ಸೊ ಡಿಗ್ರಿನೂ ಕೂಡ ಹಾಕ್ಬೋದಾಗಿರುತ್ತೆ, ಯಾವುದಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ ಡಿಸಿಪ್ಲಿನ್ ಅಂತ ಇದೆ. ನೆಕ್ಸ್ಟು ಇಲ್ಲಿ ಇಯರ್ ಆಫ್ ಪಾಸಿಂಗು, ಯಾವಾಗ ಇಯರ್ ಪಾಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದರೆ ಅಕಸ್ಮಾತ್ ನೀವೇನಾದರೂ ಯಾವ್ದಾದ್ರು ಕಂಪ್ನಿಲಿ ವರ್ಕ್ ಮಾಡಿದರೆ ಇಲ್ಲಿ ಕಂಪ್ನಿ ನೇಮು ಟೈಟಲ್ ಎಲ್ಲ ಹಾಕಬೇಕಾಗಿರುತ್ತೆ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಬಟ್ ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಹಾಕಿ, ಸೊ ಇದಿಲ್ಲ ಅಂದರೆ ಬಿಡಿ. ಈ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಕರೆಂಟ್ ಕ್ಯಾರಿಯರ್ ಸ್ಟೇಜ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ಹಾಕಿ, ಕಾಲೇಜ್ ಅಥವಾ ಸ್ಟೂಡೆಂಟು ಇನ್ನು ನೋಡಿ ಯಾವುದಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಲೇಜ್ ಫ್ರೆಷರ್ಸ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆನಾ, ಇದನ್ನೆಲ್ಲ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ, ಇದನ್ನ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿಲ್ವಾ, ನಾಟ್ ಅಪ್ಲಿಕೇಬಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆನಾ, ಇದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಜೆಂಡರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ ಆಗಿದ್ದರೆ ಮೇಲೇ ಸೆಲೆಕ್ಟ್ ಮಾಡಿ, ಫಿಮೇಲ್ ಆಗಿದ್ದರೆ ಫಿಮೇಲೇ ಸೆಲೆಕ್ಟ್ ಮಾಡಿ. ಸೊ ನಾನು ಮೇಲೇ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಇಂಡಸ್ಟ್ರಿ ಇದ್ದರೆ ಯಾವ್ದಾದ್ರು ಇದ್ದರೆ ಮಾಡಿದೆ ಅಂದರೆ ನಾನು ನಾಟ್ ಅಪ್ಲಿಕೇಬಲ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸೊ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುತ್ತೆ. ಈ ನೆಕ್ಸ್ಟ್ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ PWD ನಿಮ್ದು ಏಜ್ ಏನಾರು ಇದ್ದರೆ ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕೆಳಗಡೆ ಹೋದರೆ ಇಲ್ಲಿ ಜಸ್ಟು ಮೇಲ್ನ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಮೇಲ್ನ ಸೆಲೆಕ್ಟ್ ಮಾಡಿ, ಇಲ್ಲ ಫಿಮೇಲ್ ಆಗಿದ್ದರೆ ಫಿಮೇಲ್ನ ಸೆಲೆಕ್ಟ್ ಮಾಡಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲ ಫಾರ್ಮ ಫಿಲ್ ಮಾಡಾದಮೇಲೆ ಸೊ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವೀಡಿಯೋನ ಫುಲ್ ಕಂಪ್ಲೀಟಾಗಿ ಹೇಳಿ ತೋರಿಸ್ತಾ ಹೋದರೆ ವೀಡಿಯೋ ಫುಲ್ ಲೆಂದೇ ಆಗುತ್ತೆ. ಸೊ ಬೇಸಿಕ್ ಡೀಟೇಲ್ಸ್ ಆಗಿದೆ. ಸೊ ನೀವು ಕೂಡ ಆರಾಮ್ಸೆ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿದ್ರೆ ಸಬ್ಮಿಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಸೆಲೆಕ್ಟ್ ಆಗಿದ್ದರೆ ಏನಾರು ಆಗಿದ್ದರೆ HR ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ. ಸೊ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಟ್ರೈನಿಂಗ್ ಕೂಡ ಇರುತ್ತೆ. ಓಕೆನಾ, ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.